ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬೆಳಗಾಂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಆಹಾರ ಗುಣಮಟ್ಟ ಸಂರಕ್ಷಣಾ ಇಲಾಖೆಯ ಅಧಿಕಾರಿ ಯಮನಪ್ಪ ಬಿ ಇಲಿಗೇರ ಅವರ ವಿಷಯ. ಏನಪ್ಪಾ ಅವರ ವಿಷಯ ಅಂತ ಹೇಳಿದ್ರೆ, ಅವರ ಆದೇಶದಂತೆ ಯಾವ ಅಸಿಸ್ಟೆಂಟ್ ಗಳನ್ನು ಇಟ್ಕೊಳ್ಳಂಗಿಲ್ಲ. ಆದರೆ ಈ ಯಮನಪ್ಪ ಅಸಿಸ್ಟೆಂಟ್ ಗಳನ್ನ ಇಟ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ. ಆ ದರ್ಬಾರ್ ಮಾಡ್ತಾ ಇರ್ತಕ್ಕಂಥವ್ರ ಹಿಂದೆ ಯಾರಿದ್ದಾರೆ ಗಾಡ್ ಫಾದರ್ ಅಂತ ಕೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಯಾವುದೇ ಮುಲಾಜಿಲ್ಲದೆ ಹೋಟೆಲ್ಗಳನ್ನ ನುಗ್ಗಿ ಈ ತರಹದ ಒಂದು ಕೆಲಸ ಮಾಡ್ತಾರೆ. ನೋಡಿ ಆ ವಿಡಿಯೋವನ್ನ ಫುಲ್. ರೇಟ್ ಜಾಸ್ತಿ ಮೋದಿ ಕಾಣ್ತಾವ. ಮೊಬೈಲ್ದಾಗ ಬೇರೆ ಜಾಸ್ತಿ ಇದೆ. ಮೋದಿ ಬೇರೆ ಕಾಣ್ತಿದ್ದಾವ. ಮೋದಿ ಕಾಣ್ತಿದ್ದಾವ. यार है देंगे ड्राइवर ಅದು ಲೈಟ್ ಹೊತ್ತು ಹಂಗೆ ಗೊತ್ತಿಲ್ಲ. ಇಲಾಖೆಯ ಆದೇಶದಲ್ಲಿ ಯಾವ ಅಧಿಕಾರಿಯು ತನಗೆ ಅಸಿಸ್ಟೆಂಟ್ಗಳನ್ನು ತೆಗೆದುಕೊಳ್ಳಬಾರದು, ಒಬ್ಬರೇ ಹೋಗಿ ಆಹಾರ ಗುಣಮಟ್ಟತೆಯನ್ನು ಪರೀಕ್ಷಿಸಬೇಕೆಂದು ಆದೇಶವಿದೆ. ಆದರೆ ಇದು ಬೆಳಗಾವಿ ಇಲಾಖೆಗೆ ಅನ್ವಯವಾಗುವುದಿಲ್ಲ ಅಂತ ಅನಿಸುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ತರಹದ ಅಧಿಕಾರಿಗಳನ್ನ ಯಾರು ಏನು ಮಾಡಬೇಕು ಎಂಬುದರ ಬಗ್ಗೆ ಜನರ ಒಂದು ಹಣದಲ್ಲಿ ಸಂಬಳ ತೆಗೆದುಕೊಂಡು ಜೀವನ ಮಾಡುವ ಅಧಿಕಾರಿಗಳು ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತ ಆಯುಕ್ತರು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ಸಚಿವರು ಏನು ಮಾಡ್ತಾ ಇದ್ದಾರೆ, ಈ ಕೂಡಲೇ ಈ ವಿಷಯ ತಿಳಿದ ತಕ್ಷಣವೇ ಅಂತಹ ಯಮನಪ್ಪ ಬಿ ಇಲಿಗೇರ ಹಾಗೂ ಏಜೆಂಟರ್ ಆಗಿರ್ತಕ್ಕಂಥ ಸದ್ಗುರು ವಡ್ಡರ್ ಅವರನ್ನ, ಸದ್ಗುರು ವಡ್ಡರ್ ಕಾನೂನು ವ್ಯಾಪ್ತಿಯಲ್ಲಿ ಬರಲ್ಲ, ಏಜೆಂಟರ್ ಅನ್ನು ಇಟ್ಕೊಂಡಿರೋದೇ ತಪ್ಪು. ಅಂತಹ ಯಮನಪ್ಪನವರನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಡಿವಿಜಿ ವಾಯ್ಸ್ ಕೇಳಿಕೊಳ್ತಾ ಇದೆ. ನಮಸ್ಕಾರ ಬಂಧುಗಳೇ.